ನೀವು ಅಮೆಝಾನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ. ಹಾಗಾಗಿ ಅಮೆಝಾನ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದ್ದೀರಾ. ಆದರೆ ಅಮೆಝಾನ್ನಲ್ಲಿ ಯಾವ ಬಿಸ್ನೆಸ್ ಮಾಡೆಲ್ನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ ಅಥವಾ ಗೊತ್ತಿಲ್ವಾ? ಸೊ ಈ ವಿಡಿಯೋದಲ್ಲಿ ಅಮೆಝಾನ್ನಲ್ಲಿರುವ ಎರಡು ಬಿಸ್ನೆಸ್ ಮಾಡೆಲ್ಗಳಾದ ಸೆಲ್ಲರ್ ಸೆಂಟ್ರಲ್ ಮತ್ತು ವೆಂಡರ್ ಸೆಂಟ್ರಲ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಇಕಾಮ್ ವಿತ್ ವೀರೇಶ್. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಮೆಝಾನ್ನಲ್ಲಿ ಎರಡು ಬಿಸ್ನೆಸ್ ಮಾಡೆಲ್ಗಳಿದ್ದಾವೆ. ಒಂದು ಸೆಲ್ಲರ್ ಸೆಂಟ್ರಲ್, ಇನ್ನೊಂದು ವೆಂಡರ್ ಸೆಂಟ್ರಲ್. ಸೊ ಸೆಲ್ಲರ್ ಸೆಂಟ್ರಲ್ ಅಂತಂದರೆ ನೀವೆಲ್ಲರೂ ಯೂಸ್ ಮಾಡೋ ಒಂದು ಸೈಟ್. ಸೊ ಯಾರು ಬೇಕಾದರೂ ಇಲ್ಲಿ ರಿಜಿಸ್ಟರ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಕೊಡೋದಾದರೆ ಸೆಲ್ಲರ್ ಸೆಂಟ್ರಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ಯಾವುದೇ ಕಸ್ಟಮರು ನಮ್ಮ ಪ್ರಾಡಕ್ಟ್ನ ಆರ್ಡರ್ ಮಾಡಿದಾಗ ಆ ಪ್ರಾಡಕ್ಟ್ನ ನಾವೇ ಪ್ಯಾಕ್ ಮಾಡಿ ನಾವೇ ಕಸ್ಟಮರಿಗೆ ಡೆಲಿವರಿ ಮಾಡ್ತೀವಿ. ಇದು ಸೆಲ್ಲರ್ ಸೆಂಟ್ರಲ್. ವೆಂಡರ್ ಸೆಂಟ್ರಲ್ ಅಂತಂದರೆ ನಾವು ನಮ್ಮ ಪ್ರಾಡಕ್ಟ್ ಅಮೆಝಾನ್ ವೇರ್ ಹೌಸ್ಗೆ ಸಪ್ಲೈ ಮಾಡ್ತೀವಿ, ಕಸ್ಟಮರ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡಲ್ಲ. ನಾವು ಅಮೆಝಾನ್ ಎಫ್ಸಿಗೆ ಸ್ಟಾಕ್ನ ಸೆಂಡ್ ಮಾಡಿ ಅವ್ರ ಮುಖಾಂತರ ನಮ್ಮ ಪ್ರಾಡಕ್ಟ್ಸ್ನ ಕಸ್ಟಮರ್ಗೆ ಡೆಲಿವರಿ ಮಾಡಿಸ್ತೀವಿ. ಇದು ಎರಡು ಮಧ್ಯೆ ಇರೋ ಡಿಫ್ರೆನ್ಸ್. ಸೊ ಇನ್ನೊಂದು ಸೆಲ್ಲರ್ ಸೆಂಟ್ರಲ್ನಲ್ಲಿ ಇನ್ನೂ 3 ಬಿಸ್ನೆಸ್ ಮಾಡೆಲ್ಗಳು ಇದ್ದಾವೆ. ಯಾವುದಪ್ಪ ಅಂತಂದರೆ, ಒಂದು ಸೆಲ್ಫ್ ಶಿಪ್, ಇನ್ನೊಂದು ಈಸಿ ಶಿಪ್, ಮತ್ತೊಂದು FB. ಸೆಲ್ಫ್ ಶಿಪ್ ಅಂತಂದ್ರೇನು, ಈಸಿ ಶಿಪ್ ಅಂತಂದ್ರೇನು, FB ಅಂತಂದ್ರೇನು ಅಂತೇಳಿ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಮೊದಲನೇದಾಗಿ ಸೆಲ್ಫ್ ಶಿಪ್. ಸೆಲ್ಫ್ ಶಿಪ್ ಅಂತಂದರೆ ಏನು? ಸೆಲ್ಫ್ ಶಿಪ್ ಅಂತಂದರೆ, ಯಾರಾದರೂ ಕಸ್ಟಮರು ನಮ್ಮ ಪ್ರಾಡಕ್ಟ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ಆ ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ಡೆಲಿವರಿ ಪಾರ್ಟ್ನರ್ನ ನಾವೇ ಹುಡುಕಿದ ಮೇಲೆ ಕಸ್ಟಮರ್ಗೆ ಡೆಲಿವರಿ ಆಗೋ ತನಕ ಕಂಪ್ಲೀಟ್ ಆಪರೇಷನ್ ಪಾರ್ಟ್ನ ನಾವೇ ನೋಡ್ಕೊಳ್ತೀವಿ. ಇದು ಸೆಲ್ಫ್ ಶಿಪ್. ಮತ್ತೊಂದು ಈಸಿ ಶಿಪ್. ಈಸಿ ಶಿಪ್ ಅಂತಂದ್ರೇನು? ಈಸಿ ಶಿಪ್ ಅಂತಂದರೆ, ಕಸ್ಟಮರು ನಮ್ಮ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದಾಗ ನಾವು ಪ್ಯಾಕ್ ಮಾಡಿ ಇಡ್ತೀವಿ, ನಮ್ಮ ವೇರ್ಹೌಸಲ್ಲೇನೆ ಪ್ಯಾಕ್ ಮಾಡಿ ಇಡ್ತೀವಿ. ಅಮೆಝಾನ್ ಲಾಜಿಸ್ಟಿಕ್ ಸರ್ವಿಸ್ ಬಂದು ಅದನ್ನು ಡೆಲಿವರಿ ಮಾಡ್ಕೊಳ್ತಾರೆ. ನಮ್ಮದು ಇಲ್ಲಿ ಈಸಿ ಶಿಪ್ಪಲ್ಲಿ ನಮ್ಮದು ಪ್ಯಾಕ್ ಮಾಡೋ ತನಕ ಮಾತ್ರ ನಮ್ಮ ಜವಾಬ್ದಾರಿ. ಡೆಲಿವರಿ ಮಾಡೋದೆಲ್ಲ ಅಮೆಝಾನ್ ಲಾಜಿಸ್ಟಿಕ್ ಸರ್ವಿಸ್, ATS ಅಂತ ಕರಿತೀವಿ, ಅವ್ರ ಜವಾಬ್ದಾರಿ. ಸೊ ಅವ್ರು ಡೆಲಿವರಿ ಮಾಡ್ಕೊಳ್ತಾರೆ. ಮತ್ತೊಂದು FBA. ಇದು ತುಂಬ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ, ಅವರು ವೇರ್ಹೌಸ್ ಇರಲ್ಲ. ಸೊ ವೇರ್ಹೌಸ್ ಇರಲ್ಲ ಅಂತಂದರೆ, ಬ್ರ್ಯಾಂಡ್ ಓನರ್ದು ವೇರ್ಹೌಸ್ ಇಲ್ಲದೆ ಇದ್ದರೆ ನಮ್ಮ ಪ್ರಾಡಕ್ಟ್ಸ್ನ ಅಮೆಝಾನ್ ವೇರ್ಹೌಸಲ್ಲಿ ಸಪ್ಲೈ ಮಾಡಿ ಸೊ ಕಸ್ಟಮರ್ಗೆ ಡೆಲಿವರಿ ಮಾಡೋದು. ಹೇಗೆ ವರ್ಕ್ ಆಗುತ್ತಪ್ಪ ಅಂತಂದರೆ, ಕಸ್ಟಮರ್ ಇನ್ ಕೇಸ್ ಆರ್ಡ್ರ್ ಮಾಡಿದಾಗ ನಮ್ಮ ಪ್ರಾಡಕ್ಟ್ನ ಅಮೆಝಾನ್ ವೇರ್ಹೌಸ್ಗೆ ನಾವು ಸಪ್ಲೈ ಮಾಡಿರ್ತೀವಿ. ಸೊ ಅಮೆಝಾನ್ ವೇರ್ಹೌಸಲ್ಲೇ ಸ್ಟಾಕ್ ಇರೋದ್ರಿಂದ ವೇರ್ಹೌಸ್ನವರೇ ಪ್ರಾಡಕ್ಟ್ನ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಲೇಬಲಿಂಗ್ ಎಲ್ಲ ಮಾಡಿ ಕಸ್ಟಮರಿಗೆ ಡೆಲಿವರಿ ಕೂಡ ಮಾಡ್ತಾರೆ. ಅವರೇ ATS ಮುಖಾಂತರ. ATS ಅಂದರೆ ಅಮೆಝಾನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಸೊ ಇದ್ರ ಮುಖಾಂತರನೇ ಕಸ್ಟಮರ್ಗೆ ಡೆಲಿವರಿ ಮಾಡ್ತಾರೆ. ಇಲ್ಲಿ ನಮಗೆ ವೇರ್ಹೌಸ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇದು ಈಸಿ ಶಿಪ್, ಸೆಲ್ಫ್ ಶಿಪ್ ಮತ್ತು FB ಆಗಿರೋ ಡಿಫ್ರೆನ್ಸಸ್. ಮತ್ತು ಇನ್ನೊಂದು ವೆಂಡರ್ ಸೆಂಟ್ರಲ್. ಸೊ ವೆಂಡರ್ ಸೆಂಟ್ರಲ್ ಹೇಗೆ ವರ್ಕ್ ಆಗುತ್ತೆ? ಸೊ ವೆಂಡರ್ ಸೆಂಟ್ರಲ್ ಅಂತಂದರೆ, ಇದು ಥರ್ಡ್ ಪಾರ್ಟಿ ಸೆಲ್ಲರ್ ಆಗಿರ್ತಾರೆ. ಸೊ ಅಮೆಝಾನ್ ರೆಕಗ್ನೈಸ್ಡ್, ಆಥರೈಸ್ಡ್ ಸೆಲ್ಲರ್ಸ್ ಇರ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಕೆಟಗರಿ ತಕ್ಕಂತೆ ಬೇರೆ ಬೇರೆ ಸೆಲ್ಲರ್ಸ್ ಇರ್ತಾರೆ. ಕೆಟಗರಿಗೆ ರಿಲೇಟ್ ಆಗಿರೋ ಸೆಲ್ಲರ್ ಹತ್ರ ಹೋಗಿ ನಾವು ಬಿಸ್ನೆಸ್ ನೆಗೋಷಿಯೇಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ವರ್ಕ್ ಆಗುತ್ತಪ್ಪ ಇದು ಅಂತಂದರೆ, ಇಲ್ಲಿ ಎಕ್ಸಾಂಪಲ್ 100 ರೂಪೀಸ್ ಪ್ರಾಡಕ್ಟ್ ಇದ್ದರೆ ನಾವು 25-30 ರೂಪೀಸ್ ಮಾರ್ಜಿನ್ನ ಆ ಥರ್ಡ್ ಪಾರ್ಟಿ ಸೆಲ್ಲರ್ಸ್ಗೆ ಕೊಡಬೇಕಾಗುತ್ತೆ. ಸೊ ಅವರು 100 ರೂಪೀಗೆ ಸೆಲ್ ಮಾಡಿ 30 ರೂಪೀಸ್ನ ಅವ್ರು ಇಟ್ಕೊಂಡು ನಮಗೆ 70 ರೂಪೀಸ್ನ ಕೊಡ್ತಾರೆ. ಇದು ವೆಂಡರ್ ಸೆಂಟ್ರಲ್ಲಿ ವರ್ಕ್ ಮಾಡೋದು. ಸೊ ಇದು ಮಾರ್ಜಿನ್ ಪಾರ್ಟ್ ಕಂಪ್ಲೀಟ್ಲಿ ನೆಗೋಷಿಯಬಲ್ ಆಗಿರುತ್ತೆ. ಸೊ ಇವರು ಇನ್ನೊಂದು ವೆಂಡರ್ ಸೆಂಟ್ರಲ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನೂ ಇವರು ತಗೊಳ್ಳಲ್ಲ. ಸೊ ನಾವು ಸೆಲ್ಲರ್ ಸೆಂಟ್ರಲಲ್ಲಿ ಸೇಲ್ಸ್ ಟ್ರ್ಯಾಕ್ ನೋಡ್ತಾರೆ. ಸೊ ಯಾವ ಪ್ರಾಡಕ್ಟ್ ಸೆಲ್ ಆಗ್ತಾ ಇದೆ, ಯಾಕೆ ಸೆಲ್ ಆಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟ್ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ತಗೊಂಡು
ಆ ಪ್ರಾಡಕ್ಟ್ನ ಮಾತ್ರ ಸೆಲ್ ಆಗ್ತಿರೋ ಪ್ರಾಡಕ್ಟ್ನ ಮಾತ್ರ ಅವರ ಎಫ್ ಸಿಗೆ ತಗೊಳ್ತಾರೆ. ಇಲ್ಲ ಅಂತಂದರೆ ಅವರು ನಮ್ಮ ಈ ಪ್ರಪೋಸಲ್ನೇ ಅಗ್ರಿ ಮಾಡಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಮಾರ್ಜಿನ್ ಕ್ಲೋಸ್ ಆಗಲ್ಲ, ನಮ್ಮದು ನಾವು ಸಪ್ಲೈನೂ ಮಾಡಲ್ಲ, ಬಿಸ್ನೆಸ್ಸು ಸ್ಟಾರ್ಟ್ ಆಗಲ್ಲ. ಸೊ ಇದು ಸೆಲ್ಲರ್ ಸೆಂಟ್ರಲ್ ಮತ್ತು ವೆಂಡರ್ ಸೆಂಟ್ರಲ್ ಇರೋ ಡಿಫ್ರೆನ್ಸ್. ಸೊ ನೆಕ್ಸ್ಟು ಇವೆರಡರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್? ಸೊ ನಾನು ಹೇಳೋ ಪ್ರಕಾರ ಬಿಗಿನರ್ಸ್ಗೆ ಈಸಿ ಶಿಪ್ ಮತ್ತು ಸೆಲ್ಫ್ ಶಿಪ್ ಒಳಗಡೆ ಈಸಿ ಶಿಪ್ಪೇ ಬೆಟರ್. ಯಾಕಪ್ಪ ಅಂತಂದರೆ ಈಸಿ ಶಿಪ್ ಅಂದರೆ ಸ್ಟಾಕ್ ನಿಮ್ಮ ಹತ್ರನೇ ಇರುತ್ತೆ, ನೀವು ಎಕ್ಸ್ಟ್ರಾ ವೇರ್ ಹೌಸ್ ಚಾರ್ಜಸ್ ಅಮೆಝಾನ್ಗೆ ಕೊಡೋಂಗಿಲ್ಲ, ಏನಿಲ್ಲ. ಜಸ್ಟ್ ಈಸಿ ಶಿಪ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, B2C ಕಸ್ಟಮರಿಗೆ ನಾವು ಡೆಲಿವರಿ ಮಾಡೋ ಚಾರ್ಜಸ್ ಮಾತ್ರ ಕೊಡಬೇಕಾಗುತ್ತೆ. ಪ್ಲಸ್ ಅಮೆಝಾನ್ ಫೀಸ್ ಏನೇನಿರುತ್ತೋ ಅದನ್ನು ಎಲ್ಲ ಕೊಡಬೇಕಾಗುತ್ತೆ. ಬಟ್ FBA ಅಂತ ಬಂದರೆ ನಿಮ್ಮ ಪ್ರಾಡಕ್ಟ್ ಜಾಸ್ತಿ ಸೆಲ್ ಆಗ್ತಾ ಇದೆ, ಮೋರ್ ದೆನ್ 100 ಯೂನಿಟ್ 200 ಯೂನಿಟ್ಸ್ ಮಂತ್ಲಿ ಸೆಲ್ ಆಗ್ತಾ ಇದೆ ಅನ್ನೋದಾದ್ರೆ ಮಾತ್ರ ನೀವು FBAಕ್ಕೆ ಕೊಡಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ವೇರ್ ಹೌಸ್ ಚಾರ್ಜಸ್ನ ಕೊಡ್ತೀರಾ, ಶಿಪ್ಪಿಂಗ್ ಆ್ಯಂಡ್ ಲೇಬಲಿಂಗ್ ಫೀಸ್ನ ಕೊಡ್ತೀರಾ, ಸೊ ವೇಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ತುಂಬ ಇರುತ್ತೆ, ಸೊ ಅದನ್ನು ಕೊಡ್ತೀರಾ. ಸೊ ಹಾಗಾಗಿ ನಿಮ್ಮದು ಫೀಸ್, ವೇರ್ ಹೌಸ್ ಫೀಸ್, ಪ್ಯಾಕಿಂಗ್ ಫೀಸ್, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಎಲ್ಲ ಸೇರಿ ನಿಮಗೆ ಟೋಟಲ್ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿ ಸೆಲ್ ಆಗ್ತಾ ಇದೆ ಅಂದರೆ ಆರಾಮಾಗಿ ನೀವು FBAಗೆ ಕಳಿಸ್ಬೋದು. ಅಮೆಝಾನ್ FBAದಲ್ಲಿ ನಮ್ಮ ಪ್ರಾಡಕ್ಟ್ನ ಇಡೋದ್ರಿಂದ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ IXT. ಸೊ ವಾಟ್ ಈಸ್ IXT ಅಂತಂತಂದರೆ ಬೆಂಗಳೂರು, ಮುಂಬೈ, ಕೋಲ್ಕತ್ತಾ ಆ್ಯಂಡ್ ಡೆಲ್ಲಿ. ಸೊ ಈ 4 ರೀಸನ್, ಸೌತ್, ಈಸ್ಟ್, ನಾರ್ತ್, ವೆಸ್ಟ್, 4 ರೀಸನಲ್ಲಿ ಅವ್ರದ್ದು FCs ವೇರ್ ಹೌಸಸ್ ಇದ್ದಾವೆ. ಸೊ ನಾವು ಬೆಂಗಳೂರಲ್ಲಿ ಸಪ್ಲೈ ಮಾಡಿದರೆ ಅಕ್ರಾಸ್ ದ ಕಂಟ್ರಿ ಅವರೇ ರಿಪ್ಲೆನಿಶ್ಮೆಂಟ್ ಮಾಡ್ಕೊಳ್ತಾರೆ. ಇದು ನಮಗೆ FBAದಲ್ಲಿರೋ ಮೇಜರ್ ಆ್ಯಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇದರಲ್ಲಿ ಸಪ್ಲೈ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟು ಎಲ್ಲ ಕಸ್ಟಮರ್ಸ್ಗೂ, ಎಲ್ಲ ರೀಸನ್ ಕಸ್ಟಮರ್ಸ್ಗೂ ರೀಚ್ ಆಗುತ್ತೆ. ಸೊ ಇದು ಮೇಜರ್ ಅಡ್ವಾಂಟೇಜ್. ಸೊ ಇಲ್ಲ ನಾವು ಈಸಿ ಶಿಪ್ಪಲ್ಲೇ ಕಂಟಿನ್ಯೂ ಮಾಡಬೇಕು, ಬಿಸ್ನೆಸ್ನ ಮಾಡಬೇಕು ಅಂತ ಅನ್ನೋದಾದರೆ ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ನಮ್ಮ ಡೆಲಿವರಿ ಟ್ಯಾಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿತಿನ್ 2 days 3 daysಲ್ಲಿ ಡೆಲಿವರಿ ಆಗೋ ಪ್ರಾಡಕ್ಟು ಅಪ್ ಟು 7-8 days ತನಕ ರೀಚ್ ಆಗ್ಬೋದು. ಸೊ FBAದಲ್ಲಿ ಇದೇ ಅಡ್ವಾಂಟೇಜ್. ಸೊ ನಾವು ರೀಜನಲ್ ಲೆವೆಲ್ ಸ್ಟಾಕ್ ರಿಪ್ಲೆನಿಶ್ ಆಗಿರೋದ್ರಿಂದ ಎಲ್ಲ ರೀಜನಲ್ಲಿರೋ ಕಸ್ಟಮರ್ಸ್ಗೂ ಈಸಿಯಾಗಿ 2-3 days ಒಳಗಡೆ ಅವ್ರಿಗೆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಇದು ನಮ್ಮ ಬಿಸ್ನೆಸ್ ಗ್ರೋ ಮಾಡೋದಕ್ಕೆ, ಜಾಸ್ತಿ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ಡಿಫ್ರೆನ್ಸ್ ಇರೋದು. ಸೊ ಆ್ಯಕ್ಚುಲಿ ಇದು ಡಿಫ್ರೆನ್ಸ್ ಅನ್ನೋದಕ್ಕಿಂತ ಮೇಜರ್ ಅಡ್ವಾಂಟೇಜ್ ಇನ್ FBA. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಲ್ಲರ್ ಸೆಂಟ್ರಲ್ ಅಂದರೆ ಏನು, ವೆಂಡರ್ ಸೆಂಟ್ರಲ್ ಅಂತಂದ್ರೆ ಏನು, ಸೊ ಸೆಲ್ಲರ್ ಸೆಂಟ್ರಲಲ್ಲಿ ಎಷ್ಟು ಬಿಸ್ನೆಸ್ ಮಾಡೆಲ್ಗಳಿದ್ದಾವೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.